ಹಾಲೆಲೂಯಾ. ನಮಗೆ ಸ್ತೋತ್ರವಾಗಲಿ. ಈ ಯವನಸ್ಥರ ಕೂಟಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತೆ ಪ್ರತಿಯೊಬ್ಬೊಬ್ಬರನ್ನ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತೇನೆ. ಈ ದಿನ ದೇವರು ಮಾತಾಡುವಂತಹ ವಾಕ್ಯ ವೇ ಟು ಮೀಕ್ನೆಸ್, ದೀನತೆಯ ದಾರಿ. ಆಮೆನ್, ಹಾಲೆಲೂಯಾ. ಮೊದಲನೇ ಕೊರಿಂಥ ಓದಿಕೊಳ್ಳೋಣ, 15:9. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದ್ದರಿಂದ ಅಪೊಸ್ತಲ ಎನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. Amen. Hallelujah. So think later on I will connect this to this verse. So ಇದನ್ನ ಕನೆಕ್ಟ್ ಮಾಡೋ ಮುಂಚೆ ನಾವು ಬೈಬಲ್ ನಾವು ಓದುವಾಗ, ದೇವರ ವಾಕ್ಯ ನಾವು ಓದುವಾಗ ನಾವು ನೋಡ್ಬೋದು, ಮೊದಲನೇದಾಗಿ ಹೂ ವಾಸ್ ದ ವೀಕೆಸ್ಟ್ ಪರ್ಸನ್ ಆನ್ ದ ಅರ್ತ್ ಹೇಳ್ಬೋದು, ಜೀಸಸ್ ಕ್ರೈಸ್ಟ್ ಅಲ್ವಾ. ಹಿ ವಾಸ್ ಕ್ರೂಸಿಫೈಡ್. ಮਤਲਬ 3.5 ವರ್ಷ ಸೇವೆ ಮಾಡಿದ್ರು ಕೂಡ ಎಷ್ಟು ಜನ ಹೀಲ್ ಆದ್ರು, ಎಷ್ಟು ಜನ ಊಟ ಮಾಡಿದ್ರು, ಅವ್ರ ಕೈಯಿಂದ ಎಷ್ಟು ಜನ ಮನ್ನವನ್ನು ತಿಂದ್ರು ಅಲ್ವಾ. ಬ್ರೆಡ್ ಮಲ್ಟಿಪ್ಲೈ ಆಗೋದು, ಕಣ್ಣಿಲ್ದವ್ರನ್ನ ಕಣ್ಣು ಬರೋದು, ಯಾವತ್ತು 40 years ವರೆಗೂ ಒಂದೇ ಸ್ಥಳದಲ್ಲಿ ಮಲಗಿರೋನ್ನ ಎದ್ದು ನಿಲ್ಸೋರು, ಮತ್ತೆ 12 years ವುಮನ್ ನಾವು ನೋಡ್ಬೋದು. ದೇ ವರ್ ಲೈಫ್ಲೆಸ್ ಅಲ್ವಾ. ದೇ ವರ್ ಲೈಫ್ಲೆಸ್ ಆಫ್ಟರ್ ಆಲ್ ದಿಸ್. ಮਤਲਬ ಏನೇನು ಈ ಘಟನೆ ಎಲ್ಲ ನಾವು ನೋಡಿದ್ರೆ ಕೂಡ, ವೆನ್ ಜೀಸಸ್ ಆ ಒಂದು ಸಮಯದಲ್ಲಿ ಚೈನ್ ಹಾಕೊಂಡು ಅಲ್ವಾ, ಬರನಬಸ್ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಎಲ್ಲ ಪಾಪಗಳಿಗೋಸ್ಕರ ಅವ್ರನ್ನ ತಗ್ಗಿಸಿ ಶಿಲುಬೆಯಲ್ಲಿ ಹಾಕೋವರೆಗೂ he didn't speak anything. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಾವು 3 ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್ ಹೋದಾಗ ಕೂಡ ಅಲ್ಲೋ ಇಲ್ಲೋ 2 ಸಲ ಆನ್ಸರ್ ಮಾಡ್ತಾರೆ ದೇವರಷ್ಟೇ ಅಲ್ವಾ. ದಿಸ್ ಇಸ್ ನಾಟ್ ಮೈ ಕಿಂಗ್ಡಮ್, ಈ ನನ್ನ ರಾಜ್ಯ ಅಲ್ಲ ಅಲ್ವಾ. ಏನಾದ್ರೂ ಮಾತಾಡ್ತಾರ, ಜಸ್ಟಿಫಿಕೇಶನ್ ಕೊಡ್ತಾರ? ಕೊಡಲ್ಲ. ಏನ್ ಹೇಳ್ತಾರೆ? ದಿಸ್ ಇಸ್ ನಾಟ್ ಮೈ ಕಿಂಗ್ಡಮ್ ಅಲ್ವಾ. ದೆನ್ ಕೇಳ್ತಾನೆ, ಯಾವ ರಾಜ್ಯ ಮತ್ತೆ ನಿಂದು ಅಂತ ದೇವರು ಏನು ಹೇಳಲ್ಲ ಅಲ್ವಾ. ಸಿ ದ ವೀಕ್ನೆಸ್ ಆಫ್ ಗಾಡ್ ಅಲ್ವಾ. ದ ಸೆಕೆಂಡ್ ಪರ್ಸನ್ ವಿ ಕ್ಯಾನ್ ಸಿ ಇಸ್ ಮೋಸಸ್. ಹಾಲೆಲೂಯಾ, ಹಾಲೆಲೂಯಾ. ಹೌ ದಿಸ್ ವೀಕ್ನೆಸ್ ಕಮ್ಸ್? ಯಾವ ತರ ಈ ದೀನತೆ ಬರುತ್ತೆ? ವೆನ್ ಯು ಒಬೇ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಸಾಲ್ ಜೀವಿತ ನೋಡಿದ್ದೀರಿ ಅಲ್ವಾ. ಅಮಾಲೇಕಿಯವ್ರನ್ನ ಏನು ಹೇಳ್ತಾರೆ? ಡಿಸ್ಟ್ರಾಯ್. ಎಲ್ಲವನ್ನು ಮುಗಿಸಿ ಬಾ ಅಂದಾಗ ಇವನೇನ್ ಮಾಡ್ತಾನೆ? ಒಳ್ಳೆ ಒಳ್ಳೆ ಕುರಿಗಳನ್ನ, ದನನ ತಗೊಂಡ್ ಬಂದು ಇಕ್ಕೊಳ್ತಾನೆ ಅಲ್ವಾ. ಆ ಸಮಯದಲ್ಲಿ ಸಡನ್ ಆಗಿ ಸ್ಯಾಮ್ಯುಯಲ್ ಬಂದು ಕೇಳಿದಾಗ, ನಿನ್ನ ದೇವರಿಗೋಸ್ಕರ ನಾನು ಒಳ್ಳೆ ಕುರಿಗಳನ್ನ ನಾನು ತಗೊಂಡ್ಬಂದಿದ್ದೀನಿ ಅಂದಾಗ ಸ್ಯಾಮ್ಯುಯಲ್ ಏನ್ ಹೇಳ್ತಾನೆ? ಗಾಡ್ ಲೈಕ್ ಒಬಿಡಿಯನ್ಸ್ ಮೋರ್ ದೆನ್ ಸ್ಯಾಕ್ರಿಫೈಸ್ ಅಲ್ವಾ. ನೀನು ಯಜ್ಞ ಅರ್ಪಣೆ ಕೊಡೋಕ್ಕಿಂತ ನೀನು ದೇವರನ್ನ ಒಪ್ಪಿಸಿಕೊಟ್ಟಿದ್ರೆ, ಆತರ ವಾಕ್ಯದಲ್ಲಿ ನಾವು ನಡೆದಿದ್ರೆ ನೀನು ಎಷ್ಟೋ ಧನ್ಯನಾಗ್ತಾ ಇದ್ದೆ. ಇದಾದ ಕಾರಣ ನಿನ್ನಿಂದ ನಿನ್ನ ರಾಜ್ಯ ಕಿತ್ತಲ್ಪಟ್ಟುತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ಯಾರು ಹೋಗುತ್ತೆ? ದಾವೀದನಿಗೆ ಹೋಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ನಾವು ದೇವರಿಗೆ ಒಬೆ ಮಾಡ್ತೀವಿ ಅಲ್ವಾ. ಎಷ್ಟು ದೀನತೆಯನ್ನು. ಹೌ ವಿ ಇನ್ಕ್ರೀಸ್. ನಾವು ಬರೀ ಸಂಡೇ ಬಂದು ವರ್ಷಿಪ್ ಮಾಡೋದು, ಕೈಗಳೆತ್ತಿ ಆರಾಧನೆ ಮಾಡೋದು, ಒಳ್ಳೆ ಹಾಡು ಮಾಡೋದು, ಅದು ನಾವು ವರ್ಷಿಪ್ ಅನ್ಕೊಂಡಿದ್ದೀರಿ. ಬಟ್ ದಟ್ ಈಸ್ ನಾಟ್ ವರ್ಷಿಪ್. ವೆನ್ ಯು ಒಬೇ ಗಾಡ್, ಗಾಡ್ ಈಸ್ ವರ್ಷಿಪ್. ಒಬ್ಬರಿಗೆ ಬೈಬೇಡ, ದಟ್ ಈಸ್ ವರ್ಷಿಪ್. ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ, ದಟ್ ಈಸ್ ವರ್ಷಿಪ್. ಒಬ್ಬನ ಬಗ್ಗೆ ನೀನು ಏನು ಕಾಳಜಿಯಾಗಿ ಮಾತಾಡಬೇಡ. ಅವನಿಗೆ ಎಷ್ಟು ನೋವು ಕೊಟ್ಟಿದ್ರು ಕೂಡ ಅವನಿಗೋಸ್ಕರ ಪ್ರಾರ್ಥನೆ ಮಾಡುವಂತ ದೇವರ ವಾಕ್ಯ ಹೇಳ್ಕೊಡುತ್ತೆ. ದಟ್ ಈಸ್ ವರ್ಷಿಪ್, ದಟ್ ಈಸ್ ಒಬಿಡಿಯನ್ಸ್ ಅಲ್ವಾ. ದೇವರು ಯೇಸು ಸ್ವಾಮಿ ಹೇಳ್ತಾರಲ್ವಾ, ಅಂತ ನಮ್ಮ ಯೇಸು ಸ್ವಾಮಿನ ಏನು ಮಾತಾಡಿಲ್ಲ, ನಾವು ಯಾರಿಗೆ ಮಾತಾಡಕ್ಕೆ? ಒಬ್ಬರ ಬಗ್ಗೆ ನಾವು ಯಾರು? ಒಬ್ಬರ ಬಗ್ಗೆ ಬೈಯಕ್ಕೆ ನಾವು ಯಾರು? ಅವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಿ ಅವ್ರು ನಮ್ಗೆ ಹೊಡೆದ್ರೆ ನಾವು ಅವ್ರಿಗೆ ವಾಪಸ್ ಹೊಡೆಯಕ್ಕೆ ನಾವು ಯಾರು? ಜಸ್ಟಿಫಿಕೇಶನ್ ಮಾಡಕ್ಕೆ ನಾವು ಇವಾಗ ಒಂದು ಟಾಪಿಕ್ ನಾವು ಮಾತಾಡಿದ್ರು ಕೂಡ ಅದರಲ್ಲಿ ತುಂಬಾ ಜನ ಕಾಂಪಿಟೇಷನ್ ಜಸ್ಟಿಫೈ ಮಾಡಕ್ ಬರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ನಾವು ಮೇನ್ ಟಾಪಿಕ್ಗೆ ಬರೋಣ. ಅಪೊಸ್ತಲ ಪೌಲ್ ಜೀವಿತ ನಾವು ನೋಡ್ಬೋದು ಅಲ್ವಾ. ಎಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅಪೊಸ್ತಲ ಪೌಲ್. ಪ್ರೀಚ್ ಮಾಡ್ತಾರೆ, ಮೆಸೇಜ್ ಕೊಡ್ತಾರೆ. ಇಲ್ಲಿ ಅಪೊಸ್ತಲನೇ ಹೇಳ್ತಾ ಇದ್ದಾರೆ, ಫಾರ್ ಐ ಆಮ್ ದ ಲೀಸ್ಟ್ ಆಫ್ ಆಲ್ ಅಪೊಸ್ತಲ್ ಅಲ್ವಾ. ಫಾರ್ ಐ ಆಮ್ ದ ಲೀಸ್ಟ್ ಅಲ್ವಾ. ಲೀಸ್ಟ್ ಅಂದ್ರೆ ಏನು? ಎಲ್ಲರಿಗಿಂತ ಕೆಳಗಡೆ. ಹಾಗಾದ್ರೆ ಅವನು ಹೇಳ್ತಾ ಇರೋದೇನು?
ಫ್ಯೂಚರ್ ಅಲ್ಲಿ ಯಾರು ಅಪೋಸ್ತಲರ್ ಆದ್ರೂ ಕೂಡ, ಪ್ರಾಫಿಟ್ಸ್ ಆದ್ರೂ ಕೂಡ ನಾನು ಅವ್ರಿಗಿಂತ ಕೆಳಗಡೆ. ಆಮೆನ್. ಹಾಲೆಲೂಯಾ. ಎಷ್ಟು ಅದ್ಭುತ ನೋಡಿ ಅಲ್ವಾ. ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಇರುವಾಗ ಹೂ ಐ ಆಮ್ ನಾಟ್ ಕಾಲ್ಡ್ ಟು ಬಿ ಆನ್ ಅಪೋಸ್ಟಲ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ, ನಾನು ಅಪೋಸ್ಟಲ್ ಅನ್ಸ್ಕೊಳ್ಳೋಕ್ಕೂ ಕೂಡ ನಾನು ಯೋಗ್ಯನೇ ಅಲ್ಲ. ಹಾಲೆಲೂಯಾ. ಹೌ ದಿಸ್ ಮೀಕ್ನೆಸ್ ಕಮ್ಸ್ ಅಲ್ವಾ? Because of the cross. Because when we obey God, when we surrender our life to Christ, ಅಲ್ವಾ, ಜೀಸಸ್ ನಮ್ಮ ಮಾಸ್ಟರ್ ಅಲ್ವಾ. ದೇವ್ರ ವಾಕ್ಯ ಹೇಳುತ್ತೆ, ನೋ ಸರ್ವೆಂಟ್ ಇಸ್ ಗ್ರೇಟರ್ ದೆನ್ ಹಿಸ್ ಮಾಸ್ಟರ್. ಹಿ ಈಸ್ ಅವರ್ ಮಾಸ್ಟರ್, ಅವರ್ ರೋಲ್ ಮಾಡೆಲ್. ನಾವು ಯಾವ್ದೋ ಸೂಪರ್ ಮ್ಯಾನ್ ನೋಡಿ, ಯಾವ್ದೋ ಪಿಕ್ಚರ್ ಅಲ್ಲಿ ಹೀರೋ ನೋಡಿ ಅವನ ತರ ಆಗ್ಬೇಕು, ಅವನ ತರ ಎಲ್ಲೋ ಒಂದ್ಸಲ ಅವರು ಯಾರನ್ನ ಹೆಲ್ಪ್ ಮಾಡ್ಬಿಟ್ರೆ ಸಾಕು, ಅವನೇ ಹೀರೋ. ಅವ್ನು ಮುಂದೆ ಹೋಗೋದು, ಅವನಿಗೆ ಪೂಜೆ ಏನ್ ಮಾಡೋದು, ಒಂದು ಪಿಕ್ಚರ್ ರಿಲೀಸ್ ಆದ್ರೆ ಹಾಲ್ ಅಭಿಷೇಕ ಏನ್ ಮಾಡೋದು, ಹೂವಿನ ಹಾರ ಏನ್ ಹಾಕೋದು, ಯಾವಾಗೋ ಒಂದ್ಸಲ. ಅದೇ ಟೈಮಲ್ಲಿ ಅವನು ಸಿಗರೇಟ್ ಪ್ರಮೋಷನ್ ಮಾಡಿದ್ರು, ತಂಬಾಕು ಪ್ರಮೋಷನ್ ಮಾಡಿದ್ರೆ, ಯವನಸ್ಥರಿಗೆ ಚಿಕ್ಕ ಚಿಕ್ಕ ಮಕ್ಕಳ ಫ್ಯೂಚರ್ ಅನ್ನು ಹಾಳು ಮಾಡಿದ್ರೆ ಅದರಿಂದ ತಗೊಂಡು ಫುಲ್ ಜಾಯ್ ಅವರು. ಎಲ್ಲೋ ಒಂದ್ಸಲ ಎಲ್ಲೋ ಒಂದ್ ಜನಗೆ ಯಾರೋ ಒಂದು ಚಿಕ್ಕವನಿಗೆ ಹೆಲ್ಪ್ ಮಾಡಿಬಿಟ್ರು ಅಷ್ಟೇ. he become our role model. What about Jesus? ಅಲ್ವಾ? What about cross? The person only walked on the face of the world, the meekness ಅಲ್ವಾ. ಹೆಂಗೆ ಬಂತು ಅಂದ್ರೆ he was always looking to the Father. Amen. Hallelujah. He always saw the Father ಅಲ್ವಾ. ನಾವು ನೋಡ್ಬೋದಲ್ವಾ, ಕ್ರಾಸ್ ಅಲ್ಲೂ ಕೂಡ ದೇವರು ಒಂದೇ ಒಂದು ಪ್ರಾರ್ಥನೆ ಮಾಡೋದು, ಜಸ್ಟ್ ಬಿಕಾಸ್ ದ ಫಾದರ್ ಲಾರ್ಡ್ ಇವ್ರು ಏನ್ ಮಾಡ್ತಾ ಇದ್ದಾರೆ ಇವ್ರನ್ನ ಶಂಸು. ಹೌ ಇಟ್ ಕಮ್ಸ್, ದ ವೀಕ್ನೆಸ್ ಆಫ್ ಲಾರ್ಡ್ ಅಲ್ವಾ. ಯೇಸು ಸ್ವಾಮಿ ಕರೆಕ್ಟ್ ಡೈರೆಕ್ಟ್ ಆಗಿ ಬಂದು ಕ್ರೂಸಿಫೈ ಆಗ್ಬಿಟ್ರ. ಇಟ್ ಟುಕ್ 30 years ಟು ಬೆಂಡ್ ದಟ್ ಫ್ಲೆಶ್ ಬಿಫೋರ್ ಗಾಡ್. ಹಾಲೆಲೂಯಾ. ನಮ್ಗೆ ಯಾರಿಗೂ ಆತ ಜೀವಿತ ಬಗ್ಗೆ ಹೇಳಿಲ್ಲ ರೀ. ಅವ್ರು ಎಷ್ಟು ಪ್ರಾರ್ಥನೆ ಮಾಡಿರಲ್ಲ, ಎಷ್ಟು ಫಾಸ್ಟಿಂಗ್ ಮಾಡಿರಲ್ಲ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರಲ್ಲ ಯೇಸು ಸ್ವಾಮಿ. ಅಂಥದ್ರಲ್ಲಿ ಜೋಸಫ್ ಅವ್ರ ತಂದೆ ಅರ್ಲಿ ಏಜ್ ಅಲ್ಲಿ ಸಾಯ್ತಾರೆ. ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಫ್ಯಾಮಿಲಿ, ಹಿಸ್ ಹೌಸ್ ಹೋಲ್ಡ್. ಏನೇನ್ ಎಷ್ಟು ಡಿಸಿಪ್ಲಿನ್ ಮಾಡಿರಲ್ಲ ಅವ್ರು. ನಾವು ಎಷ್ಟು ಟೆಂಪ್ಟೇಷನ್ ನಾವು ಮುಂಚೆಯಿಂದಾನೆ ರೆಸಿಸ್ಟ್ ಮಾಡಕ್ ಬಂದಿಲ್ಲ. ಅದಕ್ಕೆ ಬ್ಯಾಪ್ಟಿಸಮ್ ಆಗಿದ ತಕ್ಷಣ ಆ ಪವಿತ್ರ ಆತ್ಮ ಬಂದು ಅವ್ರ ಮೇಲೆ ಕೂತಿ ಹೇಳಿದ್ರು, ದಿಸ್ ಈಸ್ ಮೈ ಬಿಲವೆಡ್ ಸನ್, ಬಿಕಾಸ್ ಗಾಡ್ ನ್ಯೂ ದ ಪ್ರಾಸೆಸ್ ಹಿ ವೆಂಟ್ ಥ್ರೂ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಅಷ್ಟು ಅರ್ಲಿ ಏಜ್ ಅಲ್ಲಿ ಅಷ್ಟು ರೆಸ್ಪಾನ್ಸಿಬಿಲಿಟಿ. ಹೌ ಇಟ್ ಕಮ್ಸ್? ಬಿಕಾಸ್ ಹಿ ಪ್ರೇಡ್, ಹಿ ಯೀಲ್ಡೆಡ್, ಹಿ ಫಾಸ್ಟೆಡ್. ನಾವು ನೋಡ್ಬೋದು ಅರ್ಲಿ ಏಜ್ ಅಲ್ಲಿ ಹಿ ವಾಸ್ ಇನ್ ಟೆಂಪಲ್ ಫಾರ್ 2 days. ಎಲ್ಲರೂ ಎಲ್ಲ ಅವ್ರ ಅಪ್ಪ ಹುಡುಕ್ತಾ ಇರ್ತಾರಲ್ಲ ಅಲ್ವಾ. ಅವ್ರ ತಂದೆ ತಾಯಿ ಹುಡುಕಿದ್ರು, ಅವ್ರೇನು ಹೇಳ್ತಾರೆ, ಐ ಕೇಮ್ ಫಾರ್ ಮೈ ಫಾದರ್ಸ್ ಬಿಸ್ನೆಸ್. ಹಾಲೆಲೂಯಾ. ಹಾಲೆಲೂಯಾ. ವಾವ್ ಅಲ್ವಾ. ನಾವು ಇವತ್ತು ನಾವು ತಿಳ್ಕೊಂತೀರಾ ಹೌ ಇಟ್ ಕಮ್ಸ್ ವೀಕ್ನೆಸ್. ವಿ ಡೋಂಟ್ ನೋ ಮಚ್ ಅಬೌಟ್ ಹಿಸ್ 30 years ಜರ್ನಿ, ಬಟ್ 99% ಆಫ್ ವೀಕ್ನೆಸ್ ಯು ಬ್ರಿಂಗ್ ಥ್ರೂ ಫಾಸ್ಟಿಂಗ್ ಅಂಡ್ ಪ್ರೇಯರ್. ಅದಕ್ಕೆ ಒಂದ್ ಕಡೆ ದೇವ್ರು ಬಿಡಿಸಿದಾಗ, ನಾವು ಅಪೊಸ್ತಲರು ಕೇಳಿದಾಗ, ನಾವು ಹೇಳ್ದಾಗ ಇದೆವ್ವ ಹೋಗಿಲ್ಲ, ಬಟ್ ನೀನ್ ಹೇಳಿದ ತಕ್ಷಣ ಹಿಂಗೋಯ್ತು. For this kind of thing you need to fast, you need to pray. Hallelujah. That means he is the one who knows the weakness. Hallelujah. Hallelujah. That is why the same revelation apostle gu kuda bantu. I am not worthy to be called apostle because of that weakness. When we come to know Jesus, Yesu Swami nam yavaga ನಾವು ಕಂಡುಕೊಂತೀವಿ, that time we will realize what he is alwa. ನಾವು ಈ ಜನರೇಷನ್ ನಾವು ನೋಡ್ಬೋದು, ಓ ಪ್ರಾಸ್ಪರಿಟಿ ಪ್ರೀಚರ್, ಓ ಅನಾಯಿಂಟಿಂಗ್ ಬೇಕು, ಓ ಹೀಲಿಂಗ್, ಡೆಲಿವರೆನ್ಸ್, ಡಿಮನ್ ಓಡಿಸೋದು. ಬಟ್ ವಾಟ್ ಅಬೌಟ್ ಜೀಸಸ್? ವೇರ್ ವಿ ಲೆಫ್ಟ್ ಜೀಸಸ್? ಜೀಸಸ್ ಇಸ್ ಫಾರ್ ಬಿಹೈಂಡ್, ಫಾರ್ ಬ್ಯಾಕ್. ಜೀಸಸ್ಗೆ ಮತ್ತೆ ಅನಾಯಿಂಟಿಂಗ್ಗೆ ಸಂಬಂಧನೇ ಇಲ್ಲ. Hallelujah. Hallelujah. The way to go to Father is the meekness, the obedience, the sacrifice, the secret sacrifice what we do alwa in our personal life. That brings glory of God to divine rest upon us. Yes. The secret sacrifice what we commit for it alwa. Yes. The secretly we say no, we will not scold anyone, no na avunge bayalla, no I will love him even if he hates me, no I will be patient with him even if he is rebellious against me alwa. The love of God deep rest when we completely submit to the Lord. Amen. Hallelujah. Hallelujah. ಎಷ್ಟು ಜನ ಈ ವಾಕ್ಯದಿಂದ ಆಶೀರ್ವಾದ ಹೊಂದಿರಿ? Amen. 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 Hallelujah. Hallelujah. Thank you Jesus. So ನಿಮಗೆ ಗೊತ್ತಾಗಿದೆ, ಕೆಲವು ತುಂಬಾ
ಒಂದು ಪ್ರಾಸೆಸ್ ಇದೆ. ಅದನ್ನ ನಾವು ದೇವರ ಮೇಲೆ ಟ್ರಸ್ಟ್ ಮಾಡಬೇಕು, ಬಿಲ್ಡ್ ಮಾಡಬೇಕು ಅಲ್ವಾ. ವಿ ಕೆನಾಟ್ ಬಿ ಮೀಕ್ ಅಟ್ ಒನ್ಸ್ ಟು ಬಿಕಮ್ ಮೀಕ್. ಜೀಸಸ್ ಟು 30 years ಟು ಬಿಕಮ್ ಮೀಕ್. ಜೋಸೆಫ್ ಕೂಡ ಈಜಿಪ್ಟ್ ಅಲ್ಲಿ ಇರುವಾಗ 30 years ಪೇಷನ್ಸ್ ಆಗಿ, ಅದರಲ್ಲೂ ಕೂಡ ಅವನು ಎಲ್ಲ ಲಸ್ಟ್ ಆಫ್ ದ ಫ್ಲೆಶ್ ನ ಕೂಡ ಫ್ರೀ ಆಗ್ತಾನೆ, ದೇವ್ರನ್ನ ಒಬೆ ಮಾಡ್ತಾನೆ ಅಲ್ವಾ. ಪ್ರಾಸೆಸ್. ಡೇವಿಡ್ ಕೂಡ ಒಂದೇ ಸಲ ಕಿಂಗ್ ಆಗ್ತಾನ? ಆಗಲ್ಲ. ಇಟ್ ಟು ಪ್ರಾಸೆಸ್ ಅಲ್ವಾ. ವೆನ್ ಯು ಟ್ರಸ್ಟ್ ದ ಪ್ರಾಸೆಸ್, ಗಾಡ್ ವಿಲ್ ನೆವರ್ ಗಿವ್ ಅಪ್. Hallelujah. 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 ಸೊ ನಾನು ಬೆಳಗ್ಗೆ ಹೇಳಿದ್ರ ಅವ ಪಾಸ್ಟರ್ ತರ ಏನು, ಹೌ ಗಾಡ್ ನೋಸ್ ಟು ಬ್ರಿಂಗ್ ಗುಡ್ ಫ್ರಮ್ ಈವಿಲ್. Hallelujah. Hallelujah. ಸೊ ದೇವರು ಈ ವಾಕ್ಯವನ್ನು ನಿಮಗೆ ಆಶೀರ್ವಾದಿಸಿ, ನಾವು ಇರುವಂಥ ಸ್ಥಳಗಳಲ್ಲಿ ಕಣ್ಣು ಮುಚ್ಚಿ ನಾವು ಹಾಗೆ ಈ ಕೂಟವನ್ನು ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಫಾದರ್. ಸ್ತೋತ್ರ ಕರ್ತನೆ. ಎಸ್ ಲಾರ್ಡ್, ದ ಮೀಕೆಸ್ಟ್ ವೇ ಟು ಯುವರ್ ವೇ ಇಸ್ ಲಾರ್ಡ್ ಯು ಫಾದರ್ ಲಾರ್ಡ್. ಅಪ್ಪ ನೀನು ವಾಕ್ಯ ಹೇಳುವ ಪ್ರಕಾರ ಕರ್ತನೆ ಸ್ವಾಮಿ, ಡೈಲಿ ನಮ್ಮನ್ನ ಕರ್ತನೆ ಡಿಸಿಪ್ಲಿನ್ ಮಾಡಿ ಕರ್ತನೆ ಸ್ವಾಮಿ, ನಿನ್ನ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುವಷ್ಟು ಕೃಪೆ ನಮ್ಮನ್ನ ಕೊಡು ಎಂಬುದಾಗಿ ನಾವು ಕೇಳ್ಕೊಳ್ತೀರಪ್ಪ. ದಟ್ ಈಸ್ ಹೌ ವಿ ಗೋ ಇನ್ ಟು ದ ಪಾರ್ಟ್ ಆಫ್ ವೀಕ್ನೆಸ್ ಕರ್ತನೆ ಸ್ವಾಮಿ. ಅಪ್ಪ ನೋಡುವಂಥ ಮಕ್ಕಳಿಗೆ ಹೆಚ್ಚಾಗಿ ನೀನು ಆಶೀರ್ವಾದಿಸು ಕರ್ತನೆ. ಈ ವಾಕ್ಯದಿಂದ ಕರ್ತನೆ ನಮ್ಮೆಲ್ಲರೊಂದಿಗೆ ಕರ್ತನೆ ಮತ್ತೆ ನನ್ನೊಂದಿಗೆ ಮಾತಾಡೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯ ಹಿಡಿದು ಕರ್ತನೆ ನಮ್ಮ ಜೀವಿತದವರೆಗೂ ಕೊನೆಯವರೆಗೂ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನೇ ಹಿಡಿದು ಕರ್ತನೆ ನಾವು ನಡೆಯುವಾಗ ಕರ್ತನೆ ನಿನ್ನ ಆತ್ಮನ ಬಲ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ನಾವು ಕೇಳ್ಕೊಳ್ತಾ ನಜರೇತನ ಯೇಸು ನಾಮದಲ್ಲಿ ಬೇಡೋದ್ರ ತಂದೆ. ಆಮೇಲೆ